ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪ ಲಾಗ್ ಅಂದರೆ, ನಾನು ನಮ್ಮ ಅಕ್ಕನವ್ರ ಮನೆಯಲ್ಲೆಲ್ಲ ಜಾತ್ರೆ ಮುಗಿಸ್ಕೊಂಡು ಮಾಲೂರಲ್ಲಿ ಮತ್ತು ನನ್ನ ತವ್ರ ಮನೆಗೆ ಬಂದಿದ್ದೀನಿ. ಇವತ್ತು ಊರಹಬ್ಬ ನಡೀತಾ ಇದೆ ನಮ್ಮೂರಲ್ಲಿ. ಹಾಗೆ ಊರಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಇವತ್ತು ಆಫ್ಟರ್ನೂನ್ 3:30ಗೆ ತವ್ರ ಮನೆಗೆ ಬಂದೆ. ಮತ್ತು ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಆಂಜನೇಯ ದೇವಸ್ಥಾನಕ್ಕೆ, ಗಣೇಶ ದೇವಸ್ಥಾನಕ್ಕೆ ಮತ್ತು ನಾಗರಾಜಪ್ಪನಿಗೆಲ್ಲ ಪೂಜೆ ಕೊಟ್ಟು ದೀಪಗಳೆಲ್ಲ ಬೆಳ್ಕೊಂಡು ಮತ್ತು ಬಂದು ಮತ್ತು ಹೂವು ಸ್ವಲ್ಪ ಆಯಿತು, ಹೂವು ಕಟ್ಕೊಂಡು ಇದ್ದೆ. ಆದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿ ಹೊರಗಡೆ ರಂಗೋಲಿ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಫ್ರೆಶ್ ಅಪ್ ಆಗಿ ಒಂದು ಲೋಟ ತುಂಬ ಟೀ ಕುಡಿದು ಅದಕ್ಕೊಂದು ಪಾರ್ಲೆಜಿ ಬಿಸ್ಕತ್ ತಿಂದ್ಕೊಂಡು ಹಾಗೆ ಪೂಜೆಗೆ ಎತ್ಕೊಂಡು ಹೋಗಿದ್ವಿ. ಇವತ್ತು ಫಸ್ಟ್ ದೇವರಿಗೆ ಮುನೇಶ್ವರ ದೇವರಿಗೆ, ಯಾಕಂದರೆ ಇದು ಕುರಿ ಹೊಡೆಯುವ ದೇವರಿಗೆ ಇವತ್ತು ಮಾರ್ನಿಂಗ್ ಮಾಡ್ತೀವಿ. ಕುರಿ ಹೊಡೆದಿರೋ ದೇವರಿಗೆ ನಿನ್ನೆ ಈವ್ನಿಂಗೇ ಮಾಡ್ಕೊಂಡ್ರಿ, ಅದೆಲ್ಲ ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಬಟ್ ಇವತ್ತು ಲಾಗ್ ಮಾಡ್ಕೊತಾ ಇದ್ದೀನಿ. ಅದು ಬ್ಯುಸಿ ಅಂದ್ಬಿಟ್ಟು ಅದಾಗಲಿಲ್ಲ. ಬಟ್ ಇವತ್ತು ಫಸ್ಟ್ ಮುನೇಶ್ವರ ದೇವಸ್ಥಾನಕ್ಕೆ, ನಮ್ಮ ಮನೆ ದೇವರು ಅಂದರೆ ನಮ್ಮ ಮನೆ ದೇವರು ಮುನೇಶ್ವರ ದೇವಸ್ಥಾನ, ನನ್ನ ತವ್ರ ಮನೆ ದೇವರು ಮತ್ತು ನನ್ನ ಗಂಡನ ಮನೆಯಲ್ಲೂ ಅಷ್ಟೇ ಮನೆ ದೇವರು ಮುನೇಶ್ವರ ದೇವಸ್ಥಾನನೇ. ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು, ನಾನೇನು ಇದು ಜಾಸ್ತಿ ವರ್ಷ ಬಿಟ್ಟಿತ್ತು ಪೂಜೆ ಎಲ್ಲ ಮಾಡಿಕೊಂಡು ದಿನ ಬಿಟ್ಟಿತ್ತು ನಾನು ಪೂಜೆ ಮಾಡಿ. ಬಟ್ ಮದುವೆ ಆಗೋಕ್ಕೆ ಮುಂಚೆ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದೆ. ಬಟ್ ಮದುವೆ ಆದಮೇಲೆ ಗಂಡನ ಮನೆಯಲ್ಲೇ ಸರಿ ಹೋಗುತ್ತೆ, ಮತ್ತು ತವ್ರ ಮನೆಯಲ್ಲಿ ಹೋಗಿ ಪೂಜೆ ಮಾಡೋದೆಲ್ಲ ಇರಲಿಲ್ಲ. ಬಟ್ ಇವತ್ತು ಊರಹಬ್ಬದ ದಿನ ಅಂತ ಮುನೇಶ್ವರ ದೇವಸ್ಥಾನಕ್ಕೆ ನಾನೇ ಪೂರ್ತಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದೆ. ಬಟ್ ತುಂಬಾ ಖುಷಿ ಆಯಿತು, ನೆಮ್ಮದಿ ಅನ್ನಿಸ್ತು, ತುಂಬ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ಸಿಕ್ತು ಕೂಡ. ಬಟ್ ಇದು ಫಸ್ಟ್ ಟೈಮು ಅಂದರೆ ಮದುವೆ ಆದಮೇಲೆ ಇದು ಮಾಡ್ತಾ ಇರೋದು. ಮದುವೆ ಆದ ಮುಂಚೆ ಜಾಸ್ತಿ ನನಗೆ ಸಿಗಲಿಲ್ಲ ಚಾನ್ಸು, ಬಟ್ ಈ ವರ್ಷ ನನಗೆ ಸಿಕ್ತು. ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಮತ್ತೆ ದೇವಸ್ಥಾನ ಮಾಡಿಕೊಂಡ್ರೆ ಅದೇ ರೀತಿಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಮಂಗಳಾರತಿ ಪೂಜೆ ಮಾಡೋದ್ರಿಂದ ನಮಗೆ ಒಂಥರ ಖುಷಿ. ಬಟ್ ಮನೆಯಲ್ಲಿ ಮಾಡೋದೇ ಒಂಥರ, ಬಟ್ ದೇವಸ್ಥಾನದಲ್ಲಿ ದೇವ್ರ ಹತ್ರ ಮಾಡೋದೇ ಒಂಥರ ಅಲ್ವಾ. ನಾವೇ ಹೋಗಿ ಮಾಡೋದಂದರೆ ತುಂಬ ಅದೃಷ್ಟ ಅಲ್ವಾ. ನಾವು ಹೋಗಿ ಪೂಜೆ ಮಾಡೋದು ನಮಗೆ. ಬಟ್ ಬೇರೆಯವರೆಲ್ಲ ಮಾಡ್ತಾರೆ, ಬಟ್ ನಮ್ಗೆ ಅಷ್ಟೊಂದು ಇದಾಗಲ್ಲ. ಬಟ್ ನಾವು ಮಾಡಿದ್ರೆ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅದೇ ನಮಗೆ ಕುರಿ ಕೂಡ ಹೊಡಿತಾಯಿದ್ರು, ಕುರಿಯನ್ನು ಕೂಡ ಹೊಡ್ಕೊಂಡು ಮತ್ತು ನಾವು ದೀಪಗಳನ್ನೆಲ್ಲ ಬೆಳ್ಕೊಂಡು ಮತ್ತು ಮನೆಯದಕ್ಕೆ ಬಂದ್ವಿ. ಮನೆಗೆ ಬಂದು ಮತ್ತು ಸ್ವಲ್ಪ ನಾಷ್ಟ ಮಾಡಿಕೊಂಡು ಮತ್ತು ಮಾರಮ್ಮನಿಗೆ, ಸಪ್ಲಮ್ಮನಿಗೆ, ಗಂಗಮ್ಮನಿಗೆಲ್ಲ ಪೂಜೆಗೆ ಎತ್ಕೊಂಡು ದೀಪಗಳೆಲ್ಲ ಎತ್ಕೊಂಡು ಹೋಗೋದು ರೆಡಿ ಮಾಡ್ಕೊಂಡ್ವಿ. ಹಾಗೆ ನಮ್ಮಮ್ಮ ಕೂಡ ಬಂದಿದ್ದರು, ಯಾಕಂದರೆ 3 ದೇವ್ರಿಗೂ ಒಂದೇ ಸಲ ಬೆಳ್ಕೊಂಡು ಬಂದುಬಿಡ್ರಿ ಅಂತ ಹೇಳಿದ್ರು. ಅದಕ್ಕಾಗಿ 3 ದೇವ್ರಿಗೂ ಒಂದೇ ಸಲ ಎತ್ಕೊಂಡು ಮತ್ತು ನಮ್ಮಮ್ಮನ ಮತ್ತು ನಮ್ಮ ತಂಗಿಯಂದರು ಇವತ್ತು ಅವರು ಎತ್ಕೊಂಡು ದೀಪಗಳು ಎತ್ಕೊಬಂದರು. ಮತ್ತು ಇವತ್ತು ನಮ್ಮೂರಿಗೆ ಗಂಗಮ್ಮ ಮತ್ತು ಸಪ್ಲಮ್ಮ ದೇವ್ರನ್ನ ಎತ್ಕೊಬಂದಿದ್ರು. ಹಾಗೆ ಇವತ್ತು ಅಣ್ಣಮ್ಮನ ಕೂಡ ಈವ್ನಿಂಗ್ ಆಗಿ ಎತ್ಕೊಬರ್ತೀನಿ ಅಂತ ಹೇಳಿದ್ರು. ಬಟ್ ಅದಕ್ಕೆ ಇವತ್ತು 2 ದೇವರಿಗೆ ನಾವು ನಮಸ್ಕಾರ ದೇವ್ರಿಗೆ ಪೂಜೆ ಮಾಡಿಕೊಂಡು ಹಾಗೆ ಮಂಗಳಾರತಿ ಕೂಡ ಮಾಡಿಕೊಂಡು ಮಾರಮ್ಮ ದೇವಸ್ಥಾನಗೆಲ್ಲ ಪೂಜೆ ಕೊಟ್ಟು ಮತ್ತೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾಗೆ 3 ದೇವರು ಒಂದೇ ಹತ್ರ ಇರೋದ್ರಿಂದ ಮಾರಮ್ಮನಿಗೆ, ಗಂಗಮ್ಮನಿಗೆ, ಸಪ್ಲಮ್ಮನಿಗೆಲ್ಲ ಕುರಿ ಹೊಡೆಯೋದೇ ಸಲ ಕುರಿಗೆ ಲೈನ್ ಇಟ್ಟಿದ್ರು. ಅದು ಹೊಡಿಬೇಕಾದ್ರೆ ಅದು ಕಟ್ಟಿದಾಗ ತುಂಬ ಬೇಜಾರು ಅನಿಸ್ಬಿಡುತ್ತೆ. ಅದು ದೇವ್ರಿಗೆ ಸೇರಿರೋದು ಅಂತ ತಿಳ್ಕೊಂಡು ದೇವ್ರಿಗೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಆ ಕುರಿ ಹೊಡೆಯೋದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಬರೋಷ್ಟೊತ್ತಿಗೆ ನೆಂಟರುಗಳೆಲ್ಲ ಬಂದಿದ್ದರು. ಬೇಗ ಊಟ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ, ಯಾಕಂದರೆ ಎಷ್ಟು ಬೇಗ ಮಾಡಿದ್ರೂ ಆಗಿಲ್ಲ. ಬಟ್ ಜಾಸ್ತಿ ಮಾಡಬೇಕಾಗಿರೋದ್ರಿಂದ ಎಲ್ಲ ಮಾಡ್ಕೊತಾ ಇದ್ವಿ. ಅದ್ರ ಜೊತೆಗೆ ಚಿಕನ್ನು ಪೆಪ್ಪರ್ ಫ್ರೈ ಕೂಡ ಮಾಡ್ಕೊಂಡಿದ್ವಿ. ನಮ್ಮಪ್ಪ ನಮಗೋಸ್ಕರ ಮಾಡಿಕೊಟ್ಟಿದ್ದು, ತುಂಬ ಸಖತ್ತಾಗಿದೆ, ಟೇಸ್ಟಾಗಿದೆ. ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಗೆ ಬಿರಿಯಾನಿ, ಮಟನ್ ಸಾಂಬಾರು, ಬೋಟಿ ಸಾರು ಮತ್ತು ಮುದ್ದೆ, ರೈಸ್ ಕೂಡ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗೆ ಕಾದು ನೋಡಿ. ಥ್ಯಾಂಕ್ ಯು, ಬಾಯ್.